ಡಿ.ಕೆ. ಶಿವಕುಮಾರ್ ಅವರನ್ನ ಉಸ್ತುವಾರಿಯಿಂದ ಬದಲಾಯಿಸಿ ಭ್ರಷ್ಟಾಚಾರ ಆಗ್ತಿದೆ ಅನ್ನುವಂತ ನಿಟ್ಟಿನಲ್ಲಿ ಅವರು ಆ ತರದ ಆರೋಪ ಮಾಡಿ ಈಗ ಅವರು ವಿಪಕ್ಷದವರಲ್ವಾ ಹೇಳೇ ಹೇಳ್ತಾರೆ. ಆಮೇಲೆ ಭ್ರಷ್ಟಾಚಾರ ಹುಟ್ಟಾಕಿದ್ದೇ ಬಿಜೆಪಿ. ಮೊದಲು ಭ್ರಷ್ಟಾಚಾರ ಕಂಡು ಕಾಣಿಸ್ದಂಗೆ ಇರ್ತಿತ್ತು. ಆದರೆ ಬಿಜೆಪಿ ಅವರು ಬಂದ ಮೇಲೆ ಭ್ರಷ್ಟಾಚಾರ ರಾಜ್ಯದಲ್ಲೂ ಜಾಸ್ತಿ ಆಯಿತು. ಅದರಿಂದ ಬಿಜೆಪಿಯವರು ಇವತ್ತೇನು ಮುಖ್ಯಮಂತ್ರಿಗಳು ಹೋಗಿ ಅನುದಾನ ಕೇಳಿದ್ದಾರೆ, ನಾನು ಕೂಡ ಬೆಂಬಲ ಕೊಡ್ತೀನಿ, ಅನುದಾನ ಕೊಡಿ ಅಂತ ಹೇಳ್ತೀನಿ. ಸರ್, ಡಿ.ಕೆ. ಶಿವಕುಮಾರ್ ಅವರು ಅಮಿತ್ ಶಾ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡಿದ್ದಕ್ಕೆ ಸಾಕಷ್ಟು ಚರ್ಚೆಗಳು, ಮತ್ತೆ ಜೊತೆಗೆ ನಿಮ್ಮದೇ ಪಕ್ಷದ ಪ್ರಮುಖ ರಾಷ್ಟ್ರೀಯ ನಾಯಕರು ಕೂಡ ಕುಂಭಮೇಳಕ್ಕೆ ಹೋಗಿದ್ದು, ವೇದಿಕೆ ಹಂಚಿಕೊಂಡಿದ್ದ ವಿಚಾರವಾಗಿ ಒಂದಷ್ಟು ಆಕ್ಷೇಪವನ್ನು ಕೂಡ ಹೇಳಿ ಕೇಳಿ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ದೈವ ಭಕ್ತರು ಅಲ್ವಾ. ಕುಂಭಮೇಳಕ್ಕೆ 2019ರಲ್ಲಿ ನಾನು ಹೋಗಿದ್ದೆ. 2019ರಲ್ಲಿ ಮೊನ್ನೆನೂ ನನ್ನ ಮಗಳು ನಮ್ಮ ಮನೆಯವರೆಲ್ಲ ಹೋಗಿದ್ರು. ಅದು ಒಂದು ನಂಬಿಕೆ ಅಷ್ಟೇ, ಅದರಲ್ಲೇನು ತಪ್ಪು ಅಂತ ನನಗೇನು ಹೇಳೋದಿಲ್ಲ. ಮತ್ತು ಇದು ಈಶಾ ಫೌಂಡೇಶನ್ಗೆ ಏನಾದ್ರು ಕರೆದಿದ್ರು ಅಂತೂ ಹೋಗಿದ್ದೀವಿ ಅಂತ ಹೇಳ್ತಾರೆ. ಮತ್ತು ಅದರಲ್ಲಿ ಅವರು ಇಂಥ ಧಾರ್ಮಿಕ ಇದರಲ್ಲಿ ರಾಜಕೀಯ ಮಾತಾಡಬಾರ್ದು. ಯಾವುದೇ ಗುರುಗಳಿರ್ಬೋದು ಇರ್ಬೋದು, ಆದರೆ ಅಲ್ಲಿ ರಾಜಕೀಯ ಮಾತಾಡಿದಂಥ ಸಂದರ್ಭದಲ್ಲಿ ಇವರು ಇದ್ದೇನಾಗುತ್ತೆ ಒಂಥರ ಆಭಾಸ ಆಗುತ್ತೆ. ಮಹಾರಾಷ್ಟ್ರದ ಪವಾರ್ ಇಲ್ಲೊಬ್ರು ಉಟ್ಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಕೂಡ ಪ್ರತಿಪಕ್ಷಗಳ ಅಶೋಕೆಲ್ಲ ಇದೆ. ಈ ಹೇಳ್ತಾರೆ ಪಾಪ, ಅವರು ತಿರುಗಿ ಕನಸು ಕಾಣ್ತಾ ಇದ್ದಾರೆ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತ. ಹಿಂದೆ ಎಲ್ಲ ಇದೇ ರೀತಿ ಅಲ್ವಾ, ವಾಮಮಾರ್ಗದಲ್ಲಿ ಅಧಿಕಾರಕ್ಕೆ ಬಂದ್ರಲ್ವಾ. ನಮ್ಮ ದೇಶದಲ್ಲೂ ಅಷ್ಟೇ 445 ಜನ ವಿಪಕ್ಷದ ಶಾಸಕರು, ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರನ್ನ ರಾಜೀನಾಮೆ ಕೊಡಿಸಿ ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡಿದ್ದಾರೆ ದೇಶದಲ್ಲಿ. ಅದರಲ್ಲಿ ನಮ್ಮ ಕಾಂಗ್ರೆಸ್ನವರಿಗೆ 215 ಜನ ಇದೆ. ಕಾಂಗ್ರೆಸ್ನ 215 ಜನ ಲೋಕಸಭಾ ಸದಸ್ಯರು, ವಿಧಾನಸಭಾ ಸದಸ್ಯರನ್ನ ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡು ಅವರಿಗೆಲ್ಲ ಕ್ಲೀನ್ ಚಿಟ್ ಕೊಟ್ಟು ಸತ್ಯ ಹರಿಶ್ಚಂದ್ರ ಪಾರ್ಟಿ ಆಗೋಗಿದೆ. ಸರ್, ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೀನಿ, ಹಿಂದೂ ಧರ್ಮದಲ್ಲಿ ಸಾಯ್ತೀನಿ ಅನ್ನುವಂಥ ಮಾತುಗಳನ್ನ ಡಿ.ಕೆ. ಶಿವಕುಮಾರ್ ಹೇಳಿರುವಂಥದ್ದು. ಯಾವುದು? ಡಿ.ಕೆ. ಶಿವಕುಮಾರ್ ಅವರು ಹೇಳಿರುವಂಥದ್ದು, ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೀನಿ, ಹಿಂದೂ ಧರ್ಮದಲ್ಲಿ ನಾನು ಸಾಯ್ತೀನಿ. ಹಿಂದೂ ಧರ್ಮದಲ್ಲೇ ಹುಟ್ಟಿದ್ದಾರೆ, ಹಿಂದೂ ಧರ್ಮದಲ್ಲೇ ಸಾಯ್ತೀನಿ ಅಂತ ಹೇಳಿದ್ದಾರೆ. ಆದರೆ ಕಾಂಗ್ರೆಸ್ ಅಲ್ಲೇ ಅವರು ಬಾಲ್ಯದಲ್ಲೂ ಇದ್ದಾರೆ, ಕೊನೆಯವರೆಗೂ ಕಾಂಗ್ರೆಸ್ ಅಲ್ಲೇ ಇರ್ತಾರೆ. ಅವರು ಮುಷ್ಕರಕ್ಕೆ ಕರೆ ನೀಡಿದ್ದಾರೆ ಕನ್ನಡ ಪರ ಸಂಘಟನೆ. ಸಹಜವಾಗಿ ಈ ಮೊನ್ನೆ ನಡೆದಂಥ ಘಟನೆ ಬಗ್ಗೆ ಅಲ್ಲಿ ಮಹಾರಾಷ್ಟ್ರದಲ್ಲೂ ಕೂಡ ಕೆಲವರು ಪುಂಡಾಟಿಕೆ ಮಾಡಿದ್ರು. MES ಅವರು, ಕೆಲವು ಕಡೆ ಶಿವಸೇನೆಯವರು, ಈಗೆಲ್ಲ ಕೂಲ್ ಆಗಿದೆ. ಇಲ್ಲಿ ಇವರು ಮೊದಲಿಂದ ಕೂಡ ಕನ್ನಡ ಪರ ಸಂಘಟನೆಗಳಲ್ಲಿ ಇದ್ದವರಲ್ವಾ. ಸಹಜವಾಗಿ ನಮ್ಮ ನೆಲ ಜಲ ಭಾಷೆ ಬಗ್ಗೆ ಏನಾದಾಗ ಪ್ರತಿಭಟನೆ ಬಂದು ಅನ್ನೋದು ಮಾಡ್ತಾರೆ. ಅದೇನು ತಪ್ಪೇನೂ ಇಲ್ಲ. ಸಾರ್ವಜನಿಕರಿಗೆ ಏನು ಆಸ್ತಿ ಪಾಸ್ತಿ ಹಾನಿ ಮಾಡದೆ ಶಾಂತಿಯುತವಾಗಿ ಮಾಡಿದ್ರೆ ತಪ್ಪೇನಿಲ್ಲ. ಅಂದ್ರೆ ಸಾರಿಗೆ ಸಂಚಾರ ಎಲ್ಲ ಹೇಗೆ ಸರ್? ಅವತ್ತಿಗೆ ನೋಡ್ಕೊಳ್ಳೋಣ. ಅಲ್ಲ ಸರ್, ಸಂಚಾರ ಇರುತ್ತಾ ಅಥವಾ ಹೇಗೆ ಸರ್? ಅವತ್ತಿಗೆ ನೋಡ್ಕೊಳ್ಳೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.